ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಬೆನಿಫಿಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್. ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಮೊದಲನೇ ಕ್ವಶನ್ ನಿಮಗೆ ನೀವೇ ತಗೊಳ್ಳಿ. ಅದಾದಮೇಲೆ ಬೆನಿಫಿಟ್ಸಿಗೆ ಹೋಗೋಣ. ಯಾಕಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನೇ ಎಮರ್ಜೆನ್ಸಿ ಆದರೂ ನಿಮ್ಮ ಹತ್ರ ಉಳಿತಾಯದ ಹಣ ಇಲ್ಲ ಅಂತಂದರೆ ಇನ್ಶೂರೆನ್ಸು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಆ ಒಂದು ಸಹಾಯ ನೀವು ಪಡ್ಕೊಳ್ಬೇಕು ಅಂದರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸಿರಲೇಬೇಕು. ಇವತ್ತಿನ ಜೀವನ ಸ್ಟೈಲಿಯಲ್ಲಿ ಅಥವಾ ಇವತ್ತಿನ ಲೈಫ್ ಸ್ಟೈಲ್ ನಿಮಗೆ ಗೊತ್ತಿದೆ. ನಾವು ಹೇಗೆ, ಯಾವಾಗ, ಎಲ್ಲಿ, ಏನು ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದರೂ ಏನು ಬೇಕಾದರೂ ನಿಮ್ಮ ಜೀವನದಲ್ಲಿ ಆವರಿಸ್ಕೊಳ್ಬೋದು. ಸೊ ಅದಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ, ಮತ್ತು ಬೆನಿಫಿಟ್ ಕೂಡ ತುಂಬ ಇದೆ. ಸೊ ಆ ಬೆನಿಫಿಟ್ ನೋಡಬೇಕು ಅಂತ ಹೇಳಿದ್ರೆ ನೀವು ನನ್ನ ಯೂಟ್ಯೂಬ್ ಮೊದಲನೇ ಬಾರಿ ನೋಡ್ತಾ ಇದ್ದೀರಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೊತೆಗೆ ಈ ಒಂದು ಬೆನಿಫಿಟ್ಸ್ಗಳು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೂ ತುಂಬ ಅವಶ್ಯಕತೆ ಇದೆ ಅಂತ ನಾನು ಅನ್ಕೊಳ್ತೀನಿ. ಅವರಿಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಣ. ಫೈನಾನ್ಷಿಯಲಿ ಪ್ರೊಟೆಕ್ಷನ್. ಸೊ ನೀವು ಹೆಲ್ತ್ ಇನ್ಶೂರೆನ್ಸು ಮಾಡಿಸಿದ್ದೇ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಈ ಒಂದು ಫೈನಾನ್ಷಿಯಲ್ಲು ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ದುಡಿಮೆ ಮಾಡ್ತಕ್ಕಂಥದ್ದು ಅಥವಾ ಖರ್ಚು ಮಾಡ್ತಕ್ಕಂಥದ್ದು ಅಲ್ಲಿಗೆ ಸಮ ಆಯಿತು, ನಾನು ಇನ್ಶೂರೆನ್ಸೇ ಮಾಡಿಸಿಲ್ಲ ಅಂತಂದರೆ, ಏನೋ ಒಂದು ಸಣ್ಣ ಪುಟ್ಟ ಕಾಯಿಲೆ ನೀವು ಅಡ್ಮಿಟ್ ಆಗ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇವತ್ತಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಮ್ಮೆ ನೀವು ಹಾಸ್ಪಿಟಲಿಗೆ ಹೋದರೆ ನಿಮ್ಮ ಬ್ಲಡ್ ಚೆಕಪ್ ಆಗಿರ್ಬೋದು, ಅಥವಾ ಯೂರಿನ್ ಚೆಕಪ್ ಆಗಿರ್ಬೋದು, ಅಥವಾ ಬಾಡಿ ಚೆಕಪ್ ಆಗಿರ್ಬೋದು, ಒನ್ ಡೇ ನೀವು ಫ್ರಮ್ ಮಾರ್ನಿಂಗ್ ಇಂದ ಈವ್ನಿಂಗ್ ಅಥವಾ ನೈಟ್ 12 ಅವರ್ಸ್ ಅಥವಾ 8 ಅವರ್ಸ್ ನೀವು ಹಾಸ್ಪಿಟಲಲ್ಲೇ ಇದ್ದರೆ ಮಿನಿಮಮ್ ನಿಮಗೆ 50,000ಇಂದ 1,00,000 ರೂಪೀಸ್ವರೆಗೆ ಚಾರ್ಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ನೀವು ಎಲ್ಲೂ ಉಳಿತಾಯ ಮಾಡಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಇದು ನಿಮಗೆ ತುಂಬಾ ಪೆಟ್ಟು ಕೊಡುವಂಥ ವಿಚಾರ. ಯಾಕೆಂತ ಹೇಳಿದ್ರೆ ನೀವೆಲ್ಲೂ ಉಳಿತಾಯ ಮಾಡಿಲ್ಲ ಅಂತಂದರೆ ನೀವು ಸಾಲ ಮಾಡಿ ಆದರೂ ಹಾಸ್ಪಿಟ್ಲಿಗೆ ಹಣ ಕಟ್ಟಬೇಕಾಗುತ್ತೆ. ಒಂದು ವೇಳೆ ನೀವು ನನ್ನ ಹತ್ರ ಹಣ ಇಲ್ಲ ಬಟ್ ಇನ್ಶೂರೆನ್ಸ್ ಕವರ್ ಮಾಡಿದ್ದೀನಿ ಅಂದರೆ ನಿಮಗೆ ಫೈನಾನ್ಷಿಯಲಿ ಪ್ರೊಟೆಕ್ಟ್ ಮಾಡುತ್ತೆ. ಕವರ್ಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಹೆಲ್ಪ್ ಯು ಟು ಸೇವ್ ಫ್ರಮ್ ಹೆವಿ ಹಾಸ್ಪಿಟಲ್ ಬಿಲ್ಸ್. ಸೊ ಯೋಚನೆ ಮಾಡಿ, ನಾನು ಹೇಳ್ತಕ್ಕಂಥ ಪಾಯಿಂಟು ನಿಮಗೆ ಕರೆಕ್ಟ್ ಅಂತ ಅನಿಸಿದ್ರೆ ನೀವು ಎಸ್ ಅಥವಾ ನೋ ಅಂತೇಳಿ ನೀವು ಕಮೆಂಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಇದು ಒಂದು ಪಾಲಿಸಿಯಲ್ಲಿ ಇರುವಂಥದ್ದು, ಅಥವಾ ತುಂಬ ಜನಕ್ಕೆ 90% ಅಥವಾ 80% ಪೀಪಲ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ. ನೀವು ನಿಮ್ಮ ಒಂದು ತಗೊಂಡಿರುವಂತಹ ಕ್ಲೈಮ್ ಆಧಾರದ ಮೇಲೆ ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಹಾಸ್ಪಿಟಲ್ಗಳಲ್ಲಿ ಕೆಲವೊಂದಕ್ಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ, ಕೆಲವೊಂದಕ್ಕೆ ಸಿಗೋದಿಲ್ಲ. ನೀವು ಚಿಂತೆ ಮಾಡಬೇಕಾಗಿಲ್ಲ ನಾನು ಹೇಳೋದಾದರೆ. ಯಾಕೆಂತ ಹೇಳಿದ್ರೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ದೀರಂದರೆ ನೀವು 99% ನಿಮ್ಮ ಜೀವನದಲ್ಲಿ ನೀವು ಗೆದ್ದಿದ್ದೀರಾ ಅಂತಲೇ ಅರ್ಥ. ಯಾಕೆಂತ ಹೇಳಿದ್ರೆ ಇವತ್ತು ಕ್ಯಾಶ್ಲೆಸ್ ಆಗಿಲ್ಲದೆ ಇರ್ಬೋದು. ಸೊ ನೀವು ಅದನ್ನು ಹಣ ಕಟ್ಟಿ ಅಥವಾ ಒಂದು 15 ಡೇಸ್ ಅಥವಾ 20 ಡೇಸಲ್ಲಿ ನಿಮಗೆ ರೀಫಂಡ್ ಆಗುತ್ತೆ ಹಣ. ಸೊ ಮೊದಲನೇ ಪಾಯಿಂಟು ಇನ್ಶೂರೆನ್ಸ್ ಮಾಡಿಸ್ತಕ್ಕಂಥದ್ದು. ಎರಡನೇ ಪಾಯಿಂಟು ನಿಮಗೆ ಫೈನಾನ್ಷಿಯಲಿ ಪ್ರೊಟೆಕ್ಷನ್ ಆಗುತ್ತೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಕೆಲವೊಂದು ಹಾಸ್ಪಿಟಲಲ್ಲಿ ನಿಜವಾಗ್ಲೂ ಕ್ಯಾಶ್ಲೆಸ್ ಆಗುತ್ತೆ ಟ್ರೀಟ್ಮೆಂಟು. ಒಂದು ವೇಳೆ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ನೀವು ಹಣ ಎಲ್ಲಿಂದನೂ ತಗೊಂಡು ಬಂದು ಹಣನ ನೀವು ಕಟ್ಟಲಿಕ್ಕೆ ಅವಕಾಶ ಇರಲ್ಲ. ಹಾಸ್ಪಿಟಲ್ ಅವರೇ ಎಲ್ಲನೂ ಬೇರ್ ಮಾಡ್ತಾರೆ. ಮೆಡಿಕಲ್ ಎಕ್ಸ್ಪೆಂಡಿಚರಿಂದ ನಿಮ್ಮ ಟ್ರೀಟ್ಮೆಂಟಿಗೆ ಆಗುವಂಥ ಎಲ್ಲ ಒಂದು ಖರ್ಚುಗಳು ಅದೇ ಒಂದು ಪಾಲಿಸಿಯಲ್ಲಿ ಕವರ್ ಆಗುವಂಥದ್ದು. ಗೆಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ವಿತೌಟ್ ವರಿಂಗ್ ಅಬೌಟ್ ಅರೇಂಜಿಂಗ್ ಮನಿ. ಆ ಒಂದು ನೆಟ್ವರ್ಕ್ ಲಿಸ್ಟ್ ಏನಿರುತ್ತೆ, ಆ ನೆಟ್ವರ್ಕ್ ಲಿಸ್ಟಲ್ಲಿ ಹೋದರೆ ಖಂಡಿತವಾಗಿ ನಿಮಗೆ ಕ್ಯಾಶ್ಲೆಸ್ ಸಿಗುವಂಥದ್ದು ತುಂಬಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಕ್ಸೆಸ್ ಟು ಕ್ವಾಲಿಟಿ ಹೆಲ್ತ್ ಕೇರ್. ಪ್ರೊವೈಡ್ ಅಕ್ಸೆಸ್ ಟು ದ ಬೆಸ್ಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್. ನಿಮಗೆ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗುವಂಥದ್ದು ಇರುತ್ತೆ, ಅಥವಾ ನಿಮಗೆ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಇರುತ್ತೆ, ಅಥವಾ ನಿಮಗೆ ಮೆಡಿಸನ್ ಆಗಿರ್ಬೋದು ಅಥವಾ ಹೆಲ್ತ್ ಕೇರ್ ಫೆಸಿಲಿಟಿ ಎಲ್ಲನೂ ಕೂಡ ಆ ಒಂದು ಪಾಲಿಸಿಯಲ್ಲಿ ಕವರ್ ಆಗಿರೋದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸಿಗೆ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸು ಕಡ್ಡಾಯವಾಗಿ ನೀವು ಮಾಡಿಸಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಏನಕ್ಕೆ ಮಾಡಿಸ್ಬೇಕು, ನಾನು ಮಾಡಿಸೋದೇ ಇಲ್ಲ, ನಾನು ಇರೋದೇ ಹೀಗೆ,
ನನಗೆ ಬೇಕಾಗಿಲ್ಲ, ಐ ಆಮ್ ಎನ್ ಹೆಲ್ತಿ ಅಂತಂದರೆ ಇದು ನಿಮಗೆ ಬಿಟ್ಟಿದ್ದು. ಇದು ನಾನು ಮಾಡಿಸ್ಲೇಬೇಕು ಅಂತ ನಾನು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ. ಮಾಡಿಸಿದ್ರೆ ಏನೆಲ್ಲ ಬೆನಿಫಿಟ್ ಇದೆ, ಮಾಡಿಸದೇ ಇದ್ದರೆ ಏನೆಲ್ಲ ಬೆನಿಫಿಟ್ ಇದೆ, ಏನೆಲ್ಲ ನಿಮ್ಮ ಕೈಯಲ್ಲಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನೋದನ್ನು ನಾನು ಇವತ್ತಿನ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಪೀಸ್ ಆಫ್ ಮೈಂಡ್. ಸೊ ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಇಲ್ಲ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪೀಸ್ ಆಫ್ ಮೈಂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವತ್ತಿನ ದಿನ ಸುಗಮವಾಗಿ ಹೋಗಬೇಕು, ಯಾವುದೇ ಥರ ರಿಸ್ಕ್ ಇರಬಾರ್ದು ಅಂತಂದರೆ ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಿಗೂ ಏನೋ ಆಯಿತು, ನಿನ್ನ ಹತ್ರ ಇನ್ಶೂರೆನ್ಸ್ ಇಲ್ಲ, ನಿನ್ನ ಹತ್ರ ಕ್ಯಾಶ್ ಇಲ್ಲ, ನಿನಗೆ ಲೋನ್ ಯಾರು ಕೊಡ್ತಾ ಇಲ್ಲ ಅಂತಂದರೆ ನಿಮ್ಮ ಆ ಒಂದು ಸಿಚುವೇಶನ್ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ಆ ಒಂದು ಸಿಚುವೇಶನ್. ಆ ಸಿಚುವೇಶನ್ ಬಂದಾಗ ನೀವು ಇನ್ಶೂರೆನ್ಸ್ ಮಾಡ್ಸೋಕೆ ಹೋದರೆ ಬೆನಿಫಿಟ್ ಇದೆಯಾ, ಅಥವಾ ಮುಂಚೆನೇ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ. ಸೊ ಪೀಸ್ ಆಫ್ ಮೈಂಡ್ ನಿಮಗೆ ಬೇಕು ಅಂತಂದರೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾವತ್ತು ಯಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎನ್ಶ್ಯೂರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಗೆಟ್ ಎ ಬೆಸ್ಟ್ ಕೇರ್ ವಿತೌಟ್ ಫೈನಾನ್ಷಿಯಲ್ ಸ್ಟ್ರೆಸ್. ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸ್ಟ್ರೆಸ್ ಇರಬಾರ್ದು, ಅಥವಾ ನೀವು ಬೇರೆಯವರಿಗೆ ಡಿಪೆಂಡ್ ಆಗಿರಬಾರ್ದು ಅಂತಂದರೆ ನಿಮಗೆ ಪೀಸ್ ಆಫ್ ಮೈಂಡ್ ಇರಬೇಕು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಟ್ಯಾಬ್ಲೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನೋಡೋದಾದರೆ ಕವರ್ಸ್ ಯುವರ್ ಫ್ಯಾಮಿಲಿ, ಪ್ರೊಟೆಕ್ಟ್ ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ಸೆಕ್ಯೂರ್ ದೇರ್ ಹೆಲ್ತ್ ಆ್ಯಂಡ್ ಫ್ಯೂಚರ್. ನೀವು ಯಾರಿಗೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಷ್ಟಪಡ್ತೀರಾ ಅಥವಾ ನೀವು ಲವ್ ಮಾಡ್ತೀರಾ, ಆ ಒಂದು ಕುಟುಂಬ ಚೆನ್ನಾಗಿರಬೇಕು ಅಥವಾ ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ನೀವು ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೇ ಆದರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಫ್ಯೂಚರ್ ಲೈಫು ಕೂಡ ಶಾಂತ ರೀತಿಯಿಂದ ಅಥವಾ ಸುಖಮಯವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕವರ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಗೂ ಲೈಫ್ ರಿಸ್ಕ್ ಇನ್ಶೂರೆನ್ಸ್ನ ಕವರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಬೆನಿಫಿಟ್ ಜೊತೆಗೆ ನಿಮಗೆ ಇನ್ನೊಂದು ಬೆನಿಫಿಟ್ ಇದೆ, ಟ್ಯಾಕ್ಸ್ ಬೆನಿಫಿಟ್. ಈಗ ನ್ಯೂ ರಿಜಿಮಲ್ಲಿ ಈ ಒಂದು ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಬಟ್ ಯಾರೆಲ್ಲ ನೀವು ಓಲ್ಡ್ ಸ್ಕೀಮ್ ಅಥವಾ ಓಲ್ಡ್ ಟ್ಯಾಕ್ಸ್ ಬೆನಿಫಿಟ್ ಏನೆಲ್ಲ ತಗೊಳ್ತಾ ಇದ್ರಿ ಅದರಲ್ಲಿ ಸೆಕ್ಷನ್ 80D ಅಂಡರ್ಲಿ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ತಾ ಇದ್ರು. ಟ್ಯಾಕ್ಸ್ ಬೆನಿಫಿಟ್ಟಿಗೆ ಇಲ್ಲ ಅಂತೇಳಿ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸದೇ ಇರಬೇಡಿ. ಯಾಕೆಂತ ಹೇಳಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಅಮೌಂಟ್. ಬಟ್ ನೀವು ಸಮ್ ಅಶ್ಯೂರ್ಡ್ 10 lakhs ಮಾಡಿರ್ತೀರ, ನಿಮಗೆ ಪ್ರೀಮಿಯಂ ಎಷ್ಟಿರುತ್ತೆ, ಒಂದು 15,000 to 25,000 ಇರುತ್ತೆ. ಬಟ್ ಒನ್ಸ್ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ನಿಮಗೆ ಎಷ್ಟಾಗುತ್ತೆ, 1 day 1 lakh ರೂಪಾಯಿ ಆಗುತ್ತೆ. ಸೊ ಸಮ್ ಅಶ್ಯೂರ್ಡ್ 10 lakhs ಇದ್ದರೆ ಯು ವಿಲ್ ಗೆಟ್ ಎ ಮೋರ್ ಬೆನಿಫಿಟ್. ನಿಮಗೆ 10 ಲಕ್ಷದವರೆಗೆ ಅಥವಾ 10 ಲಕ್ಷ ಬೇಡ, ಅದರಲ್ಲಿ 80% ಅಂತಲೇ ಇಟ್ಕೊಳ್ಳಿ, ಅಂದರೆ 8 ಲಕ್ಷದವರೆಗೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅಥವಾ ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಎಕ್ಸ್ಪೆಂಡಿಚರ್ನ ಕ್ಲೈಮ್ ಮಾಡುತ್ತೆ, ಅಥವಾ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಮಾಡ್ತಾರೆ. ನೀವು ಯಾರನ್ನು ಇಷ್ಟಪಡ್ತೀರೋ ಅವರು ನಿಮ್ಮ ಜೊತೆಗೆ ಇರಲಿಕ್ಕೆ ಇನ್ನೂ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಸೊ ನನ್ನ ಆಸೆ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ನಿಮ್ಮ ಫ್ಯಾಮಿಲಿ ಯಾವುದೇ ತರಹ ಬರ್ಡನ್ನಿಗೆ ತಳ್ಳಿಬಿಡಿ, ಅಥವಾ ನಿಮ್ಮ ಪೀಸ್ ಆಫ್ ಮೈಂಡು ನಿಮ್ಮ ಹತ್ರನೇ ಇರಬೇಕು. ಅಂದರೆ ನೀವು ದಿನನಿತ್ಯ ಸ್ಟ್ರಗಲ್ ಏನು ಮಾಡ್ತಾ ಇದ್ದೀರಾ ಅದು ಆ ಒಂದು ಹೆಲ್ತ್ ಕೇರ್ಗೆ ಹೋದಾಗ ಅಥವಾ ಹಾಸ್ಪಿಟಲೈಸ್ಡ್ ಆದಾಗ ನಿಮ್ಮ ಪೀಸ್ ಆಫ್ ಮೈಂಡ್ ಇರಲ್ಲ. ಯಾಕಿರಲ್ಲ? ಬಿಕಾಸ್ ಆಫ್ ನಾಟ್ ಸೇವಿಂಗ್ಸ್, ಬಿಕಾಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿಲ್ಲ, ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಒಂದು ರೀಸನ್ಗಳಿಗೆ ನೀವು ನಿಮ್ಮ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಪೀಸ್ ಆಫ್ ಮೈಂಡಲ್ಲಿ ಇರಬೇಕು, ಅಥವಾ ನಾನು ಹೆಲ್ತಿಯಾಗಿರಬೇಕು, ಅಥವಾ ನಮ್ಮನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ನನಗೆ ಎಲ್ಲಿ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಗೊತ್ತಾಗ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಹೆಲ್ತ್ ಇನ್ಶೂರೆನ್ಸ್ ಕವರ್ ಮಾಡಲಿಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ನೋಡ್ತಾ ಇರೋದಕ್ಕೆ ಮತ್ತು ಕಮೆಂಟ್ ಮಾಡ್ತಾ ಇರೋದಕ್ಕೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.